ಹೇಳ್ತಾರೆ ನಮ್ಮ ಸಿದ್ದರಾಮಣ್ಣ, ಮುಂದಿನ ಜನ್ಮ ನನಗೇನಾದರೂ ಇದ್ರೆ ನಾ ಸಾವಿರಾಗಿ ಕಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಅಲ್ಲ, ಹಿಂದೂ ಧರ್ಮನ ನಂಬೋದಿಲ್ಲ ಅಂದ್ರೆ ಪುನರ್ಜನ್ಮ ಇಲ್ಲ. ಸಾಬರ ಒಳಗ ಇಸ್ಲಾಮದಾಗ ಪುನರ್ಜನ್ಮ ಇಲ್ಲ. 72 ಹುರ್ರೇತಲ್ ಮ್ಯಾಗ ಅದೇನೋ ಜಿಹಾದ್, ಲವ್ ಜಿಹಾದ್. ಯಾರು ನಾವು ಕಾಫಿರ್ ಅಂತ ಹಿಂದೂಗಳು ಒಬ್ಬ ಕಾಫಿರ್ನಾರೇ ಹೊಡಿಬೇಕಂತ ಮುಸ್ಲಿಮರು ಅಂದ್ರೆ ಅವನಿಗೆ ಮ್ಯಾಗ 72 ಕನ್ಯರು ಸೇವೆ ಮಾಡ್ತಿರ್ತಾರೆ. ಮಕ್ಕಳು 72 ಕನ್ಯರು ಸೇವೆ ಮಾಡೋಕ ಉತ್ತರ ಪ್ರದೇಶನಾಗ ನಮ್ಮ ಯೋಗಿ ಆದಿತ್ಯನಾಥ್ ಒಂದು 7-8 ಸಾವಿರ ಮಂದಿನ ಕಳಿಸ್ತಾರ ಮ್ಯಾಗ ಸ್ವರ್ಗದಾಗ. ನಾ ಇಟ್ಟೇ ಹೇಳ್ತೀನಿ ಕಾಂಗ್ರೆಸ್ನವ್ರಿಗೆ, ನಮ್ಮ ನರೇಂದ್ರ ಮೋದಿ ಅವ್ರು ಭಾಳ ಚಲೋ ರೀ. सबका साथ सबका विकास सबका प्रयास. ಮೋದಿಯವ್ರು ಹೋದ ಮ್ಯಾಗ ಮತ್ತೊಬ್ರು ಬರ್ತಾರ. ಯಾರು ಬರ್ತಾರ? ಯಾರು ಭಾರತದ ವಿರುದ್ಧ ಕೆಲಸ ಮಾಡ್ತಾರೆ ಡಮ್ सीधा जन्नत को जाने का है. हिंदुस्तान में काम नहीं. ನಮ್ಮನೆ ಹೇಳಿದ ವಿಧಾನಸಭೆಯಲ್ಲಿ, ಈ ದೇಶದ ಅನ್ನ ತಿತ್ತೀರಿ, ಈ ದೇಶದ ನೀರು ಕುಡಿತೀರಿ, ಈ ದೇಶದ ಗಾಳಿ ನೀವು ಸೇವನೆ ಮಾಡ್ತೀರಿ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತೀರಿ. ನೀವು ತಾಯ್ಗಂಡ್ರು ಅಂತ ಹೇಳಿದೆ ಅವರಿಗೆ. ಕಾಂಗ್ರೆಸ್ನ ರಾಯರೆಡ್ಡಿ ಯತ್ನಾಳ್ ಅವರು ಇಂಥ ಕೆಟ್ಟ ಶಬ್ದಗಳನ್ನು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದೇ ನಿಶ್ಚಿತಾಗಿ ನಾವೆಲ್ಲ ಇವತ್ತೇನು ಕೇಸರಿ ಹಾಕೊಂಡಿವಲ್ಲ, ಈ ಕೇಸರಿ ಉಳಿಬೇಕಾದ್ರೆ ನರೇಂದ್ರ ಮೋದಿ ಅವರು ಬಂದ್ರೆ ಮಾತ್ರ ಸಾಧ್ಯ ಇದೆ. ಮುಂದೆ ಕೇಸರಿ ಹಾಕುವಂಥ ಅವಕಾಶನೂ ನಮ್ಮ ಪೊಲೀಸರು, ಈ ಕಾಂಗ್ರೆಸ್ ಬರೋಣ ಅವರು ಚೇಂಜ್ ಆಗ್ಯಾರ. ಅವರು ಹೋಗೋಣ ಗಡಿಪ. ಯಾರು ಸೋಷಿಯಲ್ ಮೀಡಿಯಾದಾಗ ಸಿದ್ದರಾಮಣ್ಣಗೆ ಬೈದ್ರ ಅದರಲ್ಲ ಅಲ್ಲೊಬ್ರು ಕನಕಪುರ್ನಾಗ ಬಂದು ಮನೆ ಹೇಳ್ತಾರವ್ರು, 15 ಲಕ್ಷ ಎಲ್ಲೂ ಹೋಯ್ತು. ನಾ ಹೇಳಿದೆ, ನಿಂದೆಲ್ಲ ಆಸ್ತಿ ಮಾರಿದ್ರೆ ಕರ್ನಾಟಕದವ್ರಿಗೆ ಎಲ್ಲರಿಗೂ 15 ಲಕ್ಷ ಬರ್ತಾರೆ. ಆ ಖರ್ಗೆ ಇರ್ತದ್ರಲ್ಲಿ ಒಬ್ರು ಅವರು ಹೇಳ್ತಾರೆ, ನರೇಂದ್ರ ಮೋದಿಯವ್ರು ಬಂದ ಮ್ಯಾಗ 15 ಲಕ್ಷ ಕೊಡ್ಲಿಲ್ಲ ಅಂತ. ಖರ್ಗೆ ಅವರ, ನೀವು ಎಷ್ಟು ಆಸ್ತಿ ಐತಪ್ಪ ನಿಮ್ಮದು ಸೋಷಿಯಲ್ ಮೀಡಿಯಾದಾಗ ಬರ್ತೈತೆ, ನಿಮ್ಮೆಲ್ಲ ಆಸ್ತಿ ಮಾರಿ ಕೊಟ್ಟು ಬಿಟ್ರಪ್ಪ ದಲಿತರಿಗೆ, ಒಂದೊಂದು ಮನೆ ಕಟ್ಸ್ರಿ, ಇಡೀ ದೇಶ ತುಂಬ ಮನೆ ಕಟ್ಬೋದು. ಅಷ್ಟು ಲೂಟಿ ಈ ದೇಶ ಮಾಡಿ ಮೋದಿಯವ್ರು ಏನಾರು ಮಾಡ್ಯಾರಲ್ರಿ? ಒಂದರ ಭ್ರಷ್ಟಾಚಾರ ಹಗರಣ ಮೋದಿಯವ್ರ ಮೇಲೆ ಇದೇನೋ 10 ವರ್ಷನಾಗ. ಮತ್ತು ಇಂಥ ಪುಣ್ಯಾತ್ಮನ ಕಳ್ಕೊಂಡ್ರೆ ನಮ್ದು ಏನಾಗ್ತದೆ ಭಾರತ? ಅದಕ್ಕೆ ಬಂಧುಗಳೇ, ಯಾರ್ಯಾರು ಮನ್ಯಾಗ ಕೂತೀರಿ, ಯಾರ್ಯಾರು ಇನ್ನ ಸಟ್ಕೊಂಡ್ರಿ ಎಲ್ಲ ಹೊರಗೆ ಬರ್ರಿ. ಆಗಿದ್ದಾಯ್ತು, ಈಗ ಮೋದಿಯವರು ಟಿಕೆಟ್ ಕೊಟ್ಟಾರ, ಹೊರಗೆ ಬಂದು ಕೇಸರಿ ಹಾಕೊಂಡು ಪ್ರತಿ ಸಲ ಉತ್ತರ ಕನ್ನಡದಾಗ ಹೆಂಗೆ ಇಲೆಕ್ಷನ್ ಆಗ್ತಿತ್ತು, ಇವತ್ತು ನೋಡ್ರಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ನಮ್ಮ MLA ಅವ್ರು ಹೇಳಿದ್ರು, ಜೋಟ್ರಿಲಿಲ್ಲ ಸೋತಾರ ಮೊನ್ನೆ 54,000. ಇದನ್ನ ನಮ್ಮಲ್ಲಿ ಖಾನಾಪುರ MLA ಅವ್ರು ಹೇಳಿದ್ರು, ಮಿನಿಮಮ್ 1 ಲಾಖ್ ಲೀಡ್ ಕೊಡ್ತೇನೆ ಅಂತ ಹೇಳಿ ಹೋದ್ರು ಅವರು. ಇವತ್ತ ನಾನು ನೋಡಿ ನೋಡ್ರಿ, ಶಿವಾಜಿ ಮಹಾರಾಜರ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಮರಾಠ ಸಮಾಜಕ್ಕೆ ಪ್ರಾಧಿಕಾರ ಮಾಡಬೇಕು, ಮರಾಠ ಬೇರೆ ಮರಾಠಿ ಬೇರೆ, ಮರಾಠಿ ಅಂತ ಭಾಷೆ ಸಲುವಾಗಿ ಮರಾಠ ಸಮುದಾಯಕ್ಕೆ ಅನ್ಯಾಯ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದಾಗ ಯಾವ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಲಿಲ್ಲ ಬಂಧುಗಳೇ. ಇವತ್ತು ಮರಾಠ ಸಮಾಜ ಓಟ್ ಬೀಳ್ಲಿಕ್ಕೆ ಬರ್ತಾರೆ. ನಿಮ್ಗೇನು ನೈತಿಕತೆ ಇದೆ? ಇವತ್ತು ಮರಾಠ ಅಭಿವೃದ್ಧಿ ನಿಗಮ ಮಾಡಿದಂಥವ್ರು BJP ಅವರು 100 ಕೋಟಿ ರೂಪಾಯಿ ಕೊಡಿಸೋದ್ರೆ ನಾವು ಪ್ರಯತ್ನ ಮಾಡಿದ್ದೀವಿ. ಯಾವ ಸಮುದಾಯಕ್ಕೂ ಭಾರತೀಯ ಜನತಾ ಪಾರ್ಟಿ ಅನ್ಯಾಯ ಆಗಿಲ್ಲ. ಒಂದು ಮಾತು ಹೇಳ್ತೀನಿ, ಮೇಲಿಂದ ಮೇಲೆ ಕಾಂಗ್ರೆಸ್ನು ಹೇಳ್ತಾರೆ BJP 400 ಬಂದರೆ ಸಂವಿಧಾನ ಚೇಂಜ್ ಮಾಡ್ತಾರಂತೇಳಿ. ನಾ ಈ ಒಂದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ದಲ್ಲೇ ನಾನು ನಿಮಗೆ ವಚನ ಕೊಡ್ತೀನಿ, ನರೇಂದ್ರ ಮೋದಿಯವರು ಯಾವುದೇ ಪರಿಸ್ಥಿತಿಯಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬದಲಾವಣೆ ಮಾಡುವುದಿಲ್ಲ ಅಂತ ವಿಶ್ವಾಸ ಕೊಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ತಪ್ಪು ತಿಳ್ಕೊಂಡಿದ್ದೀವಿ. ಭಾರತ ಪಾಕಿಸ್ತಾನ ಎರಡು ದೇಶ ಒಡೆಯೋದಕ್ಕೆ ಮೊದಲು ವಿರೋಧ ಮಾಡಿದವರು ಈ ದೇಶದಲ್ಲಿ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಹೇಳ್ತಾರೆ ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದಾರೆ, ನೀವೆಲ್ಲ ಓದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದಾರೆ ಅದರೊಳಗೆ? ಭಾರತ ಮತ್ತು ಪಾಕಿಸ್ತಾನ ಎರಡು ಭಾಗ ಮಾಡಲಿಕ್ಕೆ ನಂದು ಒಪ್ಪಿಗೆ ಇಲ್ಲ. ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವರು ಅಣ್ಣತಮ್ಮರು ಅನ್ನುವಂಥ ಭಾತೃತ್ವ ಅನ್ನೋಂಥದ್ದಿಲ್ಲ. ಇದನ್ನ ಅವತ್ತಿನ ದಿವಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಸಲ ಲೋಕಸಭೆಯಲ್ಲಿ ಸೋಲಿಸಿದವರು ಕಾಂಗ್ರೆಸ್ನವ್ರು ಬಂಧುಗಳೇ. ಅದಕ್ಕೆ ನಾವು ವಿನಂತಿ ಮಾಡ್ಕೋತೀನಿ, ನೀವೆಲ್ಲರೂ ಉತ್ತರ ಕನ್ನಡ ಜಿಲ್ಲೆ ಯಾವಾಗಲೂ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಭದ್ರ ಕೊಟ್ಟಿದೆ. ನನಗೆ ವಿಶ್ವಾಸ ಇದೆ, ನಮ್ಮ ಕಿತ್ತೂರಿನ ಹಿಂದಿನ ಶಾಸಕರು ನಮ್ಮ ದೊಡ್ಡಗೌಡರು ಅರವಿಂದ್ ಪಾಟೀಲ್ರು, ಯಾವ ಕ್ಷೇತ್ರ? ಖಾನಾಪುರ. ಅವರು ಶಾಸಕರಿದ್ದಾರಲ್ಲ ನೀವು, ಅವರೆಲ್ಲರೂ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರೂ ನಾವು ಲೀಡ್ ಕೊಡ್ತೀವಿ. ನಮ್ಮ